ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ತುಂಬಾ ರಿಚ್ ಇನ್ ಪ್ರೋಟೀನ್ ಆಗಿರುವಂಥ ರೈಸ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ಕಾಬೂಲ್ ಚನ್ನ ಪಲಾವ್ ಅಥವಾ ಚೋಲೆ ಪಲಾವ್ ಅಂತಲೂ ಹೇಳ್ಬೋದು. ಇದು ತರಕಾರಿ ಯಾರ್ಯಾರಿಗೆ ಇಷ್ಟ ಆಗೋದಿಲ್ಲ ಅವರೆಲ್ಲ ಈ ರೀತಿ ಪಲಾವ್ನ ಮಾಡಿಕೊಂಡು ತಿನ್ಬೋದು. ಇದು ತುಂಬಾ ಟೇಸ್ಟಿಯಾಗೂ ಆಗುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕಡೆ ತನಕ ನೋಡಿ. ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ 4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 3 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೀವು ಬರೀ ಎಣ್ಣೆನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಎಣ್ಣೆ ತುಪ್ಪ ಎರಡೂ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಬಿಸಿಯಾದ ನಂತರ ಈ ಪಲಾವ್ ನಿಮಗೆ ಲಂಚ್ ಬಾಕ್ಸ್ನಲ್ಲೂ ಸಹ ತುಂಬ ಟೇಸ್ಟಿಯಾಗುತ್ತೆ. ಕಾಬೂಲ್ ಚನ್ನ ಒಂದನ್ನು ರಾತ್ರಿ ಇಡೀ ಸೋಕ್ ಮಾಡಿ ಬೆಳಗ್ಗೆ 2 ವಿಸಿಲ್ ಕುಕ್ಕರ್ನಲ್ಲಿ ಕೂಗಿಸಿ ಇಟ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ 1 ಟೇಬಲ್ ಚಮಚ ಆಗೋಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಅನಾನಸ್ ಹೂವು ಹಾಗೆ ಪಲಾವ್ ಎಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ಪದಾರ್ಥಗಳು ನೀವು ಹೆಚ್ಚು ಕಡಿಮೆ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಬೋದು. ಈಗ ನಾನು ಹಸಿಮೆಣಸಿನ್ಕಾಯಿ, 2 ದೊಡ್ಡ ಈರುಳ್ಳಿ ಹಾಗೂ 1 ಆಲೂಗೆಡ್ಡೆ, 2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸುಮಾರು 5 ಹಸಿಮೆಣಸಿನ್ಕಾಯಿನ ಸ್ಲೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 2 ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರುವಷ್ಟು ಆಗಲಿ, ತುಂಬ ಏನು ಬ್ರೌನ್ ಆಗುವಷ್ಟು ಅವಶ್ಯಕತೆ ಇಲ್ಲ. ನಾನಿಲ್ಲಿ 2 ಲೋಟ ಬಾಸ್ಮತಿ ಅಕ್ಕಿಗೆ ಈ ಪ್ರಪೋರ್ಷನನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ 2 ಇಂಚ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ 2 ಇಂಚ್ ಆಗುವಷ್ಟು ಶುಂಠಿ, 10 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿರೋದು, ಹಾಗೆ 2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಿದ್ದೀನಿ. ಕಾಬೂಲ್ ಚನ್ನಾದಲ್ಲಿ ಪ್ರೋಟೀನ್ ತುಂಬಾ ರಿಚ್ ಆಗಿದೆ ಹಾಗೂ ಅದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಪಲಾವ್ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಚನ್ನ ಪಲಾವ್ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ 1 ಆಲೂಗೆಡ್ಡೆ, 2 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮ್ಯಾಟೊ ಉಪಯೋಗಿಸ್ತಾ ಇದ್ದೀನಿ. ಟೊಮ್ಯಾಟೊನೂ ಸಹ ಚೆನ್ನಾಗೆ ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಲಿ. ನೋಡಿ, ನಾನಿಲ್ಲಿ ಕಾಬೂಲ್ ಚನ್ನಾನ ರಾತ್ರಿನೇ ತೊಳೆದು ನೆನೆ ಹಾಕಿ ಬೆಳಗ್ಗೆ ಎದ್ದು 2 ವಿಸಿಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ನಾವು ಡೈರೆಕ್ಟು ಇದನ್ನು ಪಲಾವ್ನಲ್ಲಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಹಾಗೆ ಬಾಸ್ಮತಿ ಅಕ್ಕಿನ ನಾನಿಲ್ಲಿ ಚೆನ್ನಾಗಿ ತೊಳೆದು 30 ನಿಮಿಷಗಳ ಕಾಲ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಯಾವಾಗಲೂ ನೆನೆ ಹಾಕಿ ಮಾಡ್ಕೊಳ್ಳಿ, ಉದ್ದುದ್ದಕ್ಕಾಗುತ್ತೆ, ತುಂಬ ಟೇಸ್ಟಿಯಾಗಿ ಸಹ ಆಗುತ್ತೆ. ಕಾಬೂಲ್ ಚನ್ನಾನ ಡೈರೆಕ್ಟಾಗೆ ಅಕ್ಕಿ ಜೊತೆ ಹಾಕಿ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ, ಆವಾಗ ಪಲಾವ್ ಅಷ್ಟು ರುಚಿ ಇರೋದಿಲ್ಲ. ಹಾಗಾಗಿ ಮೊದಲೇ 2 ವಿಸಿಲ್ ಕೂಗಿಸಿ ಇಟ್ಕೊಳ್ಳಿ. ಹಾಗೆ ಆಮೇಲೆ ಮತ್ತೆ ಅಕ್ಕಿ ಜೊತೆ ಹಾಕೋವಾಗ ನಿಮಗೆ ಪರ್ಫೆಕ್ಟಾಗಿ ಅದು ಬೆಂದಿರುತ್ತೆ, ಒಳ್ಳೆ ರುಚಿನೂ ಸಹ ಕೊಡುತ್ತೆ. ಈಗ ಟೊಮ್ಯಾಟೊ ಸಹ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನು 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ, ಹಾಗೆ 1 ರಿಂದ 1.5 ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ರಿಂದ 1.5 ಚಮಚದಷ್ಟು ಧನಿಯಾ ಪುಡಿ, ಹಾಗೆ 1 ರಿಂದ 1.5 ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ನಾನು ಇದಷ್ಟು ಮಸಾಲೆಗಳನ್ನು ಟೀ ಸ್ಪೂನ್ ಅಳತೆನಲ್ಲಿ ತೊಗೊಂಡಿದ್ದೀನಿ. ನೀವು ಮಸಾಲ ಹೆಚ್ಚು ಕಡಿಮೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಸಹ ಇದರಲ್ಲೆಲ್ಲ ಹೊಂದ್ಕೊಳ್ಳೋ ರೀತಿಲಿ ಆಗಲಿ. ನಿಮಗೆ ಮನೇಲೇನು ತರಕಾರಿ ಇಲ್ಲದೆ ಇದ್ದಾಗ ಏನು ಮಾಡೋದು ಅಂತ ತೋಚ್ತಾ ಇದ್ದಾಗ ಕಾಬೂಲ್ ಚನ್ನ ಏನಾದರೂ ಮನೆಯಲ್ಲಿದ್ದರೆ ಇದನ್ನು ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆಗೆ ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ನ ರೆಡಿ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಬೆಂದಿರೋ ಅಂಥ ಕಾಬೂಲ್ ಚನ್ನ ಫಸ್ಟೇ ತುಂಬ ಬೇಯಿಸ್ಕೊಂಡು ಬಿಡಬೇಡಿ, 2 ವಿಸಿಲ್ ಆಗುವಷ್ಟು ಮಾತ್ರ ಬೇಯಿಸಿಟ್ಕೊಳ್ಳಿ. ಈಗ ಇದಕ್ಕೆ ನೆಂದಿರೋ ಅಂಥ ಬಾಸ್ಮತಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡೋಣ. ಬಾಸ್ಮತಿ ರೈಸ್ ಅಥವಾ ಯಾವುದೇ ಅಕ್ಕಿ ನೆಂದಿರೋವಾಗ ಲೈಟ್ ಹ್ಯಾಂಡಾಗೆ ಮಾಡ್ಕೊಳ್ಳಿ, ಅಕ್ಕಿ ಎಲ್ಲ ಒಡೆದೋಗದೆ ಇರೋ ಥರ.
ನೋಡಿ ಈಗ ಮಸಾಲೆ ಜೊತೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು 2 ಲೋಟ ಬಾಸ್ಮತಿ ಅಕ್ಕಿಗೆ 4 ಲೋಟ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಬಿಸಿ ನೀರನ್ನು ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಅದು ಕುಕ್ಕಿಂಗ್ ಪ್ರೊಸೀಜರ್ ಸ್ಲೋ ಆಗದೆ ಇರಲಿ, ಹಾಗೆ ಬೇಗನೆ ಕುಕ್ ಆಗುತ್ತೆ, ಅನ್ನನೂ ಸಹ ಉದ್ರಿಯಾಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. 2 ಲೋಟ ಬಾಸ್ಮತಿ ಅಕ್ಕಿಗೆ 4 ಲೋಟ ನೀರನ್ನು ಸೇರಿಸಿದ್ದೀನಿ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ನೀರು ಹಾಕಿರೋದ್ರಿಂದ ಟೆಂಪ್ರೇಚರ್ ಏನು ಕಡಿಮೆ ಆಗದಿರೆ ಇಮಿಡಿಯೇಟಾಗಿ ಕುದೀತಾ ಬರುತ್ತೆ. ಹಾಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡೆದಾಗಿ ಒಂದು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ನೀವು ಈ ಹಂತದಲ್ಲಿ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ರುಚಿ ನೋಡ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಸೇರಿಸಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಒಂದು 1/4 ಚಮಚದಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಫಾಲೋ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ವಿಡಿಯೋನ ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಈಗ ನಾನು ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡನ್ನು ಮುಚ್ಚಿ 2 ವಿಸಿಲ್ ಆಗುವಷ್ಟು ಕೂಗಿಸ್ಕೋಬೇಕು. ಈಗಾಗಲೇ ಕಾಬೂಲ್ ಚೆನ್ನ ಬೆಂದಿರೋದ್ರಿಂದ 2 ವಿಸಲ್ನಲ್ಲಿ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ನೋಡಿ ಈಗ ಕುಕ್ಕರ್ ಆರಿದೆ, ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗೆ ನೋಡ್ತಾ ಇದ್ರೇ ತುಂಬಾ ಟೆಂಪ್ಟಿಂಗ್ ಆಗಿದೆ ತಿನ್ನೋದಕ್ಕೆ. ಎಷ್ಟು ಲೈಟಾಗೆ ಅಕ್ಕಿ ಎಲ್ಲ ಉದ್ರಿಯಾಗೆ ಚೆನ್ನ ಮತ್ತು ಆಲೂಗಡ್ಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನೋಡಿದ್ರಲ್ಲ, ಕಾಬೂಲ್ ಚೆನ್ನ ಪಲಾವ್ ರೆಡಿ ಆಯಿತು. ಇದ್ರ ಜೊತೆ ಒಂದು ಸಿಂಪಲ್ಲಾಗಿರೋ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.